ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಶುಕ್ರವಾರದ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ 12 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಶುಕ್ರವಾರ, ಹಾಗಾಗಿ ಶುಕ್ರವಾರದ ಪಂಚಾಂಗದ ವಿಶೇಷತೆ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ಯಋತೌ ವಾಚನ್ನ ಸದತಾತ್ ಅನೇಕ ಕಿರಣಃ ತ್ರೈಲೋಕ್ಯ ದೀಪೋರ್ವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಈ ದಿವಸ ಏನಾಗಿದೆ, ಯಾವ ತಿಥಿ ಇದೆ, ಇದು ಬೇಕಾಗುತ್ತೆ. ಈ ದಿವಸ ಏನು ಪ್ರಾರ್ಥನೆ ಮಾಡಬಹುದು, ಯಾವ ತಿಥಿ, ಯಾವ ನಕ್ಷತ್ರ ಸೇರಿದರೆ ಯಾವ ಯೋಗವಾಗುತ್ತೆ, ಈ ಥರದ್ದೆಲ್ಲ ತಿಳ್ಕೊಳ್ಬೇಕು. ಇದು ನಮ್ಮ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಕ್ಯಾಲೆಂಡರ್. ನೋಡೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಪ್ರತಿಪತ್ ತಿಥಿ, ಅನುರಾಧ ನಕ್ಷತ್ರ. ಈ ದಿವಸ ನೋಡಿ, ಈ ದಿವಸ ಶುಕ್ರವಾರ ಹಾಗೂ ಅನುರಾಧ ನಕ್ಷತ್ರ ಎರಡು ಬಹಳ ಒಳ್ಳೆಯದು. ಆದರೆ ಪ್ರತಿಪತ್ ತಿಥಿಯಲ್ಲಿ ಸಾಮಾನ್ಯವಾಗಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಪ್ರಧಾನವಾದ ಅಂಶ ಗುರು ಅಸ್ತನಾಗಿದ್ದಾನಲ್ಲ, ಹೀಗಾಗಿ ಯಾವುದೇ ಸಂಸ್ಕಾರ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ. ಆದರೆ ಸಣ್ಣ ಪುಟ್ಟ ಆ ಥರದ್ದೆಲ್ಲ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಈ ದಿವಸ ಪ್ರತಿಪತ್ ಮೊದಲನೇ ದಿವಸ, ಕೃಷ್ಣ ಪಕ್ಷದ ಮೊದಲನೇ ದಿವಸ ಆಗಲಿ, ಶುಕ್ಲ ಪಕ್ಷದ ಮೊದಲನೇ ದಿವಸ ಆಗಲಿ, ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯ ಮಾಡಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಈ ದಿವಸ ಒಂದು ಪ್ರಾರ್ಥನೆ ಮಾಡಿಕೊಳ್ಬಹುದು. ಅಮ್ಮನವರ ಪ್ರಾರ್ಥನೆ, ನ ಮಂತ್ರಂ ನೋ ಯಂತ್ರಂ ತದಪಿ ಚ ನ ಜಾನೇ ಸ್ತುತಿಮಹೋ ನ ಚಾಹ್ವಾನಂ ಧ್ಯಾನಂ ತದಪಿ ಚ ನ ಜಾನೇ ಸ್ತುತಿ ಕಥಾ. ಹೀಗೆ ಅಮ್ಮ ನನಗೆ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಮುದ್ರೆಗಳು ಗೊತ್ತಿಲ್ಲ, ಏನೇನೋ ಮಾಡ್ತಾರಲ್ಲ ಆ ರೀತಿಯ ಷೋಡಶೋಪಚಾರವೋ ಪಂಚೋಪಚಾರವೋ ಇತ್ಯಾದಿ ಪೂಜೆಗಳು, ಅದು ಯಾವುದೂ ನನಗೆ ಗೊತ್ತಿಲ್ಲ. ಆದರೂ ನನ್ನನ್ನು ನೀನು ಕಾಪಾಡು. ಎಷ್ಟೋ ಪಾಪಗಳು ಮಾಡಿದ್ದೀನಿ, ಎಷ್ಟೋ ತೊಡಕುಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಮನಸ್ಸು ಗೊತ್ತಿದ್ದು ಒಂದು ಸಲ ನೂಕಿಬಿಡುತ್ತೆ ಯಾವುದೋ ಒಂದು ಕ್ರಿಯೆಗೆ. ಆ ಸಂದರ್ಭದಲ್ಲಿ ನಾವು ಅಪರಾಧ ಪ್ರಜ್ಞೆ ಕಾಡುತ್ತೆ. ಅಥವಾ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಒಂದು ಸಮಾಧಾನವು ಎರಡೂ ಇದೆ ಮನುಷ್ಯನ ಮನಸ್ಸಿನೊಳಗೆ. ಹೀಗಾಗಿ ಯಾವುದು ಸರಿ ಯಾವುದು ತಪ್ಪ ನನಗೆ ಗೊತ್ತಾಗ್ತಾ ಹೋಗಲ್ಲ. ಹೀಗಾಗಿ ಅಮ್ಮನವರ ಮುಂದೆ ನಿಂತು ಮತ್ಸಮಃ ಪಾತಕೇ ನಾಸ್ತಿ ಪಾಪಘ್ನಿ ತ್ವತ್ಸಮಾನಹಿ ಏವಂ ಜ್ಞಾತ್ವಾ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು. ಮತ್ಸಮಃ ಪಾತಕೀ ನಾಸ್ತಿ, ನನ್ನಂಥ ಪಾಪಿ ಮತ್ತೊಬ್ಬನಿಲ್ಲ. ಪಾಪಘ್ನಿ ತ್ವತ್ಸಮಾನಹಿ, ನಿನ್ನಂಥ ಪಾಪಹರಣಳೂ ಇಲ್ಲ. ನನ್ನಂಥ ಪಾಪಿ ಇಲ್ಲ, ನಿನ್ನಂಥ ಪಾಪಹರಣಳಿಲ್ಲ. ಹೀಗಾಗಿ ನೀವು ನನಗೆ ಯಾವುದು ಯೋಗ್ಯ ಅನಿಸುತ್ತೋ ಆ ಕೆಲಸಗಳನ್ನು ನನ್ನಿಂದ ಮಾಡಿಸು, ಏನು ಫಲ ಅನಿಸುತ್ತೋ ಅದನ್ನು ನೀನೇ ಕರುಣಿಸು ಅಂತ ಅಮ್ಮನವರಿಗೆ ಬಿಟ್ಬಿಡೋದು. ಈ ದಿವಸ ಅಮ್ಮನವರಿಗೆ ಒಂದು ಅಚ್ಚುಕಟ್ಟಾಗಿ ಒಂದು ಪೂಜೆ ಮಾಡಿ, ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಎಲ್ಲೋ ಮನಸ್ಸಿಟ್ಟುಕೊಂಡು ಮೊಬೈಲ್ ತುಂಬ ತಲೆ ಮನಸ್ಸು ಎಲ್ಲ ಅಲ್ಲೇ ತ್ರಿಕರಣಪೂರ್ವಕವಾಗಿ ಮಾಡಬೇಕಂತ ಪೂಜೆನ. ತ್ರಿಕರಣಪೂರ್ವಕವಾಗಿ ಮೊಬೈಲ್ ಒಳಗಿದ್ದರೆ ಅಮ್ಮನವರು ಬರೋದು ಇಲ್ಲ, ನೋಡೋದು ಇಲ್ಲ ಈ ಕಡೆಗೆ. ಹೀಗಾಗಿ ಅದನ್ನು ಎಲ್ಲ ಪಕ್ಕಕ್ಕಿಟ್ಟು ಶ್ರದ್ಧೆಯಿಂದ ಅಮ್ಮನವರಿಗೆ ಒಳ್ಳೆಯ ಸುಗಂಧಭರಿತ ಪುಷ್ಪಗಳಿಂದ ಅರ್ಚನೆ ಮಾಡಿ, ಕುಂಕುಮ ಅರ್ಚನೆಯೋ ಹೆಣ್ಣುಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಮನೆಗಳಲ್ಲೆಲ್ಲ ನೀವು ಮಾಡ್ತಿರಲ್ಲ. ಹರಿದ್ರ ಕುಂಕುಮದಿಂದ ಅರ್ಚನೆ, ಒಂದು ಎಲೆ ಮೇಲೆ ಆ ಅರ್ಚನೆ ಮಾಡಿಬಿಟ್ಟು ಅಮ್ಮನವ್ರನ್ನ ಅಷ್ಟೋತ್ತರ ಹೇಳುವಾಗ ಅಮ್ಮನವ್ರನ್ನೇ ನೆನೆಸ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.